ಹಾಯ್ ನಮಸ್ಕಾರ ಎಲ್ಲರಿಗೂ. ಇವತ್ತಿನ ಸ್ಪೆಷಲ್ ರೆಸಿಪಿ ಚಳ್ಳಂಬ್ರೆಕಾಯಿ ಅಥವಾ ಚಪ್ಪರದ ಅವರೆಕಾಯಿ ಪಲ್ಯ. ಚಳ್ಳಂಬ್ರೆಕಾಯಿ ಅಥವಾ ಚಪ್ಪರದ ಅವರೆಕಾಯಿನ ಈ ಥರ ಸೋದಿಸಿ ಕುಕ್ಕರಲ್ಲಿ ಹಾಕ್ಕೊಳ್ಳೋಣ. ಇದು 2 ವಿಜಿಲ್ ಬಂದರೆ ಸಾಕು, ಜಾಸ್ತಿ ಏನು ಬೇಡ, ಮೆತ್ತಗಾಗ್ಬಿಡುತ್ತೆ. ಈಗ 2 ವಿಜಿಲ್ ಬಂದಿದೆ ನೋಡಿ. ಅದು ಗಾಳಿ ಹೋಗೋದ್ರೊಳಗಡೆ ನಾವು ಈ ಪಾತ್ರೆ ಇಟ್ಕೊಂಡು ಈಗ ಅದಕ್ಕೆ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ 2 ರಿಂದ 3 ಸ್ಪೂನ್ ಎಣ್ಣೆ ಹಾಕ್ತಿದೆ. ಜಜ್ಜಿರೋ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ, ಸಾಸಿವೆ ಜೀರಿಗೆ ಹಾಕ್ಕೊಳ್ಳೋಣ, ಕರಿಬೇವು ಹಾಕ್ಕೊಂಬಿಡೋಣ. ಇದಕ್ಕೆ ಸ್ವಲ್ಪ ನೀರು ಹಾಕಿ ಮುಚ್ಚಬೇಕು. ಸ್ವಲ್ಪ ನೀರು ಹಾಕ್ಬೇಕು, ಜಾಸ್ತಿ ಹಾಕಬಾರ್ದು. ಸ್ವಲ್ಪ ನೀರು ಹಾಕಿ ಮುಚ್ಚಬೇಕು. ಈಗ ಮುಚ್ಚಳ ತೆಗೆದ್ಮೇಲೆ ಇದಕ್ಕೆ ಒಂದು ಸ್ವಲ್ಪ ಅರಿಶಿನ, ಅಚ್ಚ ಖಾರದ ಪುಡಿ 1 ಟೀ ಸ್ಪೂನ್ ಹಾಕ್ತಿದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಬೆಲ್ಲ ಹಾಕ್ಬೇಕು. ಇದಕ್ಕೆ ಇದು ಜಾಸ್ತಿ ಹೊತ್ತು ಕುದಿಯೋದೇನು ಬೇಡ, ಯಾಕಂದರೆ ಸೀದೋಗುತ್ತೆ. 1 ನಿಮಿಷ ಆದರೆ ಸಾಕು. ಇದಕ್ಕೆ ಹುಚ್ಚಳು ಪುಡಿ ಬೇಕಾಗುತ್ತೆ, ಹಾಗಾಗಿ ಸ್ವಲ್ಪ ಹುಚ್ಚಳು ಅಥವಾ ಗುರಳು ಹುರ್ಕೊಳ್ಳೋಣ. ಸಣ್ಣ ಗುರಳು ಅಂತೀವಿ ನಾವು. ಇದಕ್ಕೆ ಹುರಿದು ಇದನ್ನು ಮಿಕ್ಸಿಗೆ ಹಾಕ್ಕೊಂಡ್ಬಿಡೋಣ. ನೋಡಿ, ಅಂಬ್ರೆಕಾಳು ಕುದ್ದಿದೆ. ಇದನ್ನು ನೀರು ಬಸಿಯೋಣ. ಇದನ್ನು ನೀರು ತೆಗೆದುಬಿಡೋಣ ಜಾಲರಿಗೆ ಹಾಕ್ಕೊಂಡು. ಈಗ ಇದನ್ನು ಚೆನ್ನಾಗಿ ಕುದ್ದಿದೆ. ಇದಕ್ಕೆ ನಾವು ಅವರೆಕಾಳನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಇದನ್ನ ಜಾಸ್ತಿ ಹೊತ್ತು ಏನಾಗಲ್ಲ, ಒಂದು 10-15 ನಿಮಿಷದಲ್ಲೇ ಮಾಡ್ಕೊಂಡ್ಬಿಡ್ಬೋದು. ಇದು ತುಂಬ ಟೇಸ್ಟಿಯಾಗಿರುತ್ತೆ. ಬೆಳ್ಳುಳ್ಳಿ ಹಾಕಿ ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ. ಒಂದು 2 ನಿಮಿಷ ಬಿಟ್ಟು ತೆಗಿಯೋಣ. ನೋಡಿ, ಇದು ಮಿಕ್ಸಿಗೆ ಹಾಕಿರೋ ಪುಡಿ ಇರುತ್ತಲ್ಲ, ಇದನ್ನು ಲಾಸ್ಟಲ್ಲಿ ಅವರೆಕಾಳು ಅಥವಾ ಚಳ್ಳಂಬ್ರೆಕಾಯಿ ಪಲ್ಯಗೆ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಆಯಿತು. ಚಳ್ಳಂಬ್ರೆಕಾಯಿ ಅಥವಾ ಚಪ್ಪರದ ಅವರೆಕಾಯಿ ಪಲ್ಯ ರೆಡಿ ಆಯಿತು. ಯಾರ್ಯಾರಿಗೆ ಈ ರೆಸಿಪಿ ಇಷ್ಟ ಆಯಿತೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.